ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಈಗ ರಾಮಾಯಣದ ಬಗ್ಗೆ ಕೂಡ ಮಾತಾಡಿ ಅಂತ ತುಂಬ ಜನ ನನ್ನ ಒಂದು ಪ್ರೀವಿಯಸ್ ವಿಡಿಯೋಗೆ ಕಾಮೆಂಟ್ ಮಾಡಿದ್ರಿ. ಏನಕ್ಕೆ ಅಂದರೆ ರಾಮಾಯಣದಲ್ಲಿ ಯಶ್ ಅವರು ರಾವಣನ ಒಂದು ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಟ್ರೈಲರ್ ಬರ್ತಾ ಇದೆ. ಸೊ ಏನು ಕತೆ, ಏನು ವಿಚಾರ ಮಾತಾಡ್ತೀನಿ ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಹೇಳಬೇಕು ಅಂದರೆ, ಈಗ ಸದ್ಯಕ್ಕೆ ಎಲ್ಲರೂ ಫೋಕಸ್ ಇರೋದು ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಮೇಲೆ. ಟಾಕ್ಸಿಕ್ ಆದಮೇಲೆ ಈಗ ಇನ್ನೊಂದು ಕಣ್ಣು ರಾಮಾಯಣ ಸಿನಿಮಾದ ಮೇಲೆ ಕೂಡ ಇದೆ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ, ನಿಮ್ಗೆ ಗೊತ್ತಿರೋ ವಿಚಾರನೇ, 24ಕ್ಕೆ ಅಂದರೆ ಇದೇ ತಿಂಗಳು 24ಕ್ಕೆ ಟ್ರೈಲರ್ ಬರ್ತಾ ಇದೆ. ಈ ಒಂದು ಟ್ರೈಲರಲ್ಲಿ ಯಶ್ ಅವರನ್ನು ಒಂದು ರಾವಣ ಒಂದು ಗೆಟಪ್ಪಲ್ಲಿ ನೋಡೋಕ್ಕೆ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತಂದರೆ, ಫ್ಯಾನ್ಸ್ ಆಗಿರ್ಬೋದು, ಸಿನಿ ಆಡಿಯನ್ಸ್ ಆಗಿರ್ಬೋದು. ಏನಕ್ಕೆ ಇದು ಭಾಳ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗ್ತಿದೆ ಅಂದರೆ, ಸೊ ರಾವಣ ಅನ್ನೋ ಒಂದು ಕ್ಯಾರೆಕ್ಟರ್ನ ನಿಜವಾಗ್ಲೂ ಆ ಒಂದು ತೆರೆ ಮೇಲೆ ತರೋದೇನಿದೆ, ಆ ಒಂದು ಸ್ಕ್ರೀನ್ ಮೇಲೆ, ಅದು ನಿಜವಾಗ್ಲೂ ಒಂದು ಭಯಪಡಿಸುವಂಥ, ಮತ್ತು ಆ ರಾವಣನನ್ನು ನೋಡಿದಾಗ ಸೊ ರಾವಣ ಅಂದರೆ ಹೀಗೆ ಇದ್ದ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಲ್ಲಿ ರಾಮಾಯಣ, ಮಹಾಭಾರತ, ಸೊ ಇದೆಲ್ಲ ಒಂದು ಕಥೆಗಳು ಕೇಳಿದಾಗ, ಅದನ್ನು ಟಿ ವಿಲಿ ನೋಡಿದಾಗ ನಮಗೊಂದು ತಲೆಯಲ್ಲಿ ಹೋಗ್ಬಿಡುತ್ತೆ. ಏನು ಅಂತಂದರೆ, ಆ ಒಂದು ಕ್ಯಾರೆಕ್ಟರ್ ಮಾಡಿದಂಥ ಒಬ್ಬ ಆರ್ಟಿಸ್ಟು, ಸೊ ಅವರು ಒಂದು ಪಾತ್ರ ಒಂದು ಮನಸ್ಸಿಗೆ ಮುಟ್ಟಿದಾಗ, ನಮಗೆ ಯಾವತ್ತಾದರೂ ರಾವಣ ಅಂತ ಯಾರಾದರೂ ಹೇಳಿದ್ರೆ, ಆ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ರೆ, ಸೊ ಆ ಒಂದು ಕ್ಯಾರೆಕ್ಟರ್ ನಮ್ಮ ತಲೆಯಲ್ಲಿ ಕೂತಿರುತ್ತೆ. ರಾವಣ ಅಂದರೆ ಕಣ್ಣು ಮುಚ್ಚಿದ್ರೆ ಅವರೇ ಬರಬೇಕು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಇಂಪ್ರೆಷನಲ್ಲಿ ಒಂದು ಆಡಿಯನ್ಸ್ಗಳಿಗೆ, ಒಂದು ಸಿನಿ ಪ್ರೇಕ್ಷಕರಿಗೆ ಆ ರೀತಿಯಾದಂಥ ವಿಜುವಲ್ಸನ್ನು ಕೊಟ್ಟಿರ್ತಾರೆ ಆ ಆರ್ಟಿಸ್ಟು. ಮತ್ತು ಅವರು ಆ ಪಾತ್ರದಲ್ಲಿ ಮಾಡಿರುವಂಥ ಒಂದು ಕ್ಯಾರೆಕ್ಟರೈಸೇಷನ್, ಅಂದರೆ ಅವರು ಮಾಡೋಕ್ಕಿಂತ ಮುಂಚೆ ನಾನು ಹೀಗೆ ಮಾಡಿದ್ರೆ ರಾವಣ ಅಂದರೆ ಹೇಗಿರ್ತಾನೆ, ರಾವಣನ ಒಂದು ಕ್ಯಾರೆಕ್ಟರೈಸೇಷನ್ ಹೇಗಿರುತ್ತೆ, ಸೊ ಯಾವ ರೀತಿ ಮಾಡಿದ್ರೆ, ಸೊ ಅವರು ಒಂದು ಆರ್ಟಿಸ್ಟ್ ಆಗದೇ ಒಂದು ಪಾತ್ರದೊಳಗೆ ಹೋಗಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಾಗ ಕಂಪ್ಲೀಟ್ಲಿ ಆ ಒಂದು ಕ್ಯಾರೆಕ್ಟರ್ ರಾವಣ ಆಗುತ್ತೆ. ಸೊ ಯಶ್ ಅವರ ಡೆಡಿಕೇಶನ್ ಬಗ್ಗೆ ಮಾತಾಡೋಂಗಿಲ್ಲ. ಏನಕ್ಕೆ ಅಂತಂದರೆ, ಅವರ ಒಂದು ಪ್ರತಿಯೊಂದು ಡೆಡಿಕೇಶನ್ನು, ಶೂಟ್ ಮಾಡೋ ಟೈಮಲ್ಲಿ ಅವ್ರು ತೋರಿಸುವಂಥ ಒಂದು ಇಂಟ್ರೆಸ್ಟ್ ಏನಿದೆ, ಆಮೇಲೆ ಕ್ಯಾರೆಕ್ಟರ್ ಮಾಡೋ ಟೈಮಲ್ಲಿ ಇದು ಹೀಗೇ ಬರಬೇಕು ಅನ್ನುವಂಥದ್ದು, ಅವ್ರದ್ದೊಂದು ಕೆಲವೊಂದು ವಿಷನ್ಸ್ಗಳಿರೋದ್ರಿಂದ ಸೊ ರಾವಣನ ಕ್ಯಾರೆಕ್ಟರು ಅಲ್ಟಿಮೇಟಾಗಿ ಬಂದಿರುತ್ತೆ ಅಂತ ನಾನು ಖಂಡಿತವಾಗ್ಲೂ ಭಾವಿಸಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೇ ಈ ಒಂದು ಸಿನಿಮಾದಲ್ಲಿ ನಾವೆಲ್ಲ ನೋಡಿದಾಗೇ ಈಗ ಕೆಲವೊಂದು ವಿಚಾರಗಳು ಕೇಳಿ ಬರ್ತಿರೋದ್ರಿಂದ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡುವಂಥ ಸಾಧ್ಯತೆಗಳು ಆಗಬಹುದು. ಯಾಕೆಂದರೆ ಈಗ ಹಿಂದಿ ಸಿನಿಮಾ ಆಗಿರೋದ್ರಿಂದ ಸೊ ಮಾರ್ಕೆಟಿಂಗಿಗೋಸ್ಕರ ಸೊ ಆಲ್ಮೋಸ್ಟ್ ಎಲ್ಲ ಒಂದು ಥಿಯೇಟ್ರ್ಗಳಲ್ಲಿ ಸಿನಿಮಾಗಳು ಹೋಗೋ ಟೈಮಲ್ಲಿ ಸೊ ಈ ಟ್ರೈಲರ್ ಕೂಡ ಬಿಡುವಂಥ ಸಾಧ್ಯತೆಗಳಿರುತ್ತೆ. ಸೊ ನಾನು ಕೂಡ ಆಲ್ಮೋಸ್ಟ್ ಇದನ್ನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ವಿಜುವಲ್ಸಲ್ಲಾಗಿರ್ಬೋದು, ಮತ್ತು ಈ ಒಂದು ಆಲ್ಮೋಸ್ಟ್ ಈ ಒಂದು ಸಿನಿಮಾ ಏನಿದೆ ತುಂಬಾ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡೋದ್ರಿಂದ, ಸೊ ರಣಬೀರ್ ಅವರು ಮತ್ತು ಯಶ್ ಅವರು ಮತ್ತು ಹಲವಾರು ತಾರಾ ಬಳಗ ಇರೋದ್ರಿಂದ ಸೊ ಇಂಪ್ರೆಷನ್ ತುಂಬಾ ಕ್ರಿಯೇಟ್ ಮಾಡಿದೆ. ಸೊ ಆದಷ್ಟು ನೀವೇನಾದರೂ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡೋದಿದ್ರೆ, ಸೊ ನೀವು ಅಪ್ಕಮಿಂಗ್ ಯಾವುದಾದ್ರೂ ಸಿನಿಮಾಗೆ ಹೋದಾಗ, ಆ್ಯಂಡ್ ಅದ್ರ ಜೊತೆಗೇ ಟಾಕ್ಸಿಕಲ್ಲೂ ಕೂಡ ರಾಮಾಯಣದ ಒಂದು ಟ್ರೈಲರ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಆ ರೀತಿಯಾದಂಥ ಒಂದು ಪ್ರಿಪರೇಷನ್ನು ಆ ಸಿನಿಮಾ ಟೀಮ್ ಅವರು ಮಾಡ್ಕೊಂಡಿದ್ದಾರೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಏನೋ ಅಂತ. ಸೊ ಇದೇ 24ಕ್ಕಿದೆ, ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು ಇದ್ರ ಬಗ್ಗೆ ಮಾತಾಡಿ ಅಂತ. ಸೊ ಟ್ರೈಲರ್ ಬಂದಮೇಲೆ ಖಂಡಿತವಾಗ್ಲೂ ಮಾತಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೇ ಈಗ ಈ ಒಂದು ಇಂಪ್ರೆಷನನ್ನು ನಿಮ್ಮ ಮುಂದೆ ಹಂಚ್ಕೋಬೇಕಾಗಿತ್ತು. ಸೊ ಹಂಚ್ಕೊಂಡೆ. ಆ್ಯಂಡ್ ವೇಟಿಂಗ್ ಫಾರ್ ದ ಟಾಕ್ಸಿಕ್ಕು ಆ್ಯಂಡ್ ರಾಮಾಯಣ. ಯಶ್ ಅವರನ್ನು ಈ ವರ್ಷದಲ್ಲಿ 2 ಸಾರಿ ನೋಡ್ಬೋದು, ಅದು ಡಿಫ್ರೆಂಟ್ ಆನ್ ಗೆಟಪ್ಪಲ್ಲಿ. ಸೊ ಟಾಕ್ಸಿಕಲ್ಲಿ ಒಂದು ರೀತಿ ನೋಡಿದ್ರೆ, ರಾಮಾಯಣದಲ್ಲಿ ಇನ್ನೊಂದು ರೀತಿಯಾಗಿ ನೋಡ್ತೀವಿ. ಸೊ ನನಗಂತೂ ತುಂಬಾ ಒಂದು ಇಮ್ಯಾಜಿನೇಷನ್ ಎಲ್ಲ ಆಯ್ತಲ್ಲ, ಓಡ್ತಾ ಇದೆ, ಹಿಂಗಿರ್ಬೋದು ಹಂಗಿರ್ಬೋದು. ಯಾಕೆಂದರೆ ನಾನು ಆಗಲೇ ಹೇಳಿದೆ, ರಾವಣ ಅಂತಂದರೆ ಒಂದು ಆ ಕ್ಯಾರೆಕ್ಟರ್ ಎದುರುಗಡೆ ಬಂದರೆ ನಾನು ಭಯ ಪಡಿಸುವಂಥ ಕ್ಯಾರೆಕ್ಟರು, ಆ ಒಂದು ಕ್ಯಾರೆಕ್ಟರ್ ತಲೆಯಲ್ಲಿ ಕೂರುವಂಥ ಕ್ಯಾರೆಕ್ಟರು. ಲೈಕ್ ಒಂದು ಈಗ ಮಾಡಿದ್ರೆ ಒಂದು ಹಿಂಗೆ ಇದೇ ರೀತಿ ಇದ್ದ ಅನ್ನೋ ಒಂದು ರಾವಣ ಅನ್ನೋ ಒಂದು ಆ ಒಂದು ಪೋಷನ್ ತೋರಿಸೋದು ಇದೆಯಲ್ಲ, ಅದು ತುಂಬಾ ಒಂದು ಗ್ರೇಟ್ನೆಸ್ಸು. ಸೊ ನೋಡೋಣ ಯಾವ ರೀತಿ ಇರುತ್ತೆ, ಏನಿರುತ್ತೆ ಅಂತ. ಸೊ ಟ್ರೈಲರ್ ಅಂತೂ ಖಂಡಿತವಾಗ್ಲೂ ಯಶ್ ಅವ್ರು ಕಾಣಿಸ್ಕೊಳ್ತಾರೆ. ಅದನ್ನು ಕೂಡ ಕಾಮೆಂಟ್ ಮಾಡಿದೆ, ಟ್ರೈಲರಲ್ಲಿ ಯಶ್ ಅವ್ರನ್ನ ತೋರಿಸ್ತಾರ ಅಂತ. ಖಂಡಿತವಾಗ್ಲೂ ಯಶ್ ಅವ್ರನ್ನ ಟ್ರೈಲರಲ್ಲೂ ತೋರಿಸ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಬೇಡ. ಸೊ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡೋದಾಯ್ತು ಅಂದ್ರೆ ಕೂಡ ಆದಷ್ಟು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರೆಲ್ಲ ರಾಮಾಯಣ ಕಾಯ್ತಾ ಇದ್ದೀರಾ, ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.